ನಮಸ್ಕಾರ, ನಾನು ಅರ್ಪಿತಾ, ಲೋಕದರ್ಶನ್ ಡಿಜಿಟಲ್ನಿಂದ. ಖಾನಾಪುರ ತಾಲೂಕಿನ ತೊಲಗಿ ಗ್ರಾಮದಲ್ಲಿ ಚರಂಡಿಗೆ ನೀರು ಬಿಡುವ ವಿಚಾರದಲ್ಲಿ ಪ್ರಾರಂಭವಾದ ಜಗಳ ಕೊಲೆಯಲ್ಲಿ ಅಂತ್ಯ. ಏನಿದು ಪ್ರಕರಣ? ಇದರ ಸಂಪೂರ್ಣ ವಿವರ ಇಲ್ಲಿದೆ. ನಂದಗಡ ಪೊಲೀಸ್ ಸ್ಟೇಷನ್, ಬೆಳಗಾವಿ ಜಿಲ್ಲೆ ನಂದಗಡ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರುವ ತೊಲಗಿ ಗ್ರಾಮದಲ್ಲಿ ನಿನ್ನೆ ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತದೆ. ಈ ಕೊಲೆ ಪ್ರಕರಣದಲ್ಲಿ ಅಮೀರ್ ಸಾಬ್ ಮುಕ್ತುಮ್ ಸಾಬ್ ಪಾಶಾಪುರ್ ಎಂಬವರು ಸುಮಾರು 54 ವರ್ಷ, ತೊಲಗಿ ಗ್ರಾಮದವರು. ಇವರನ್ನು ಒಂದು ಅಶೋಕ್ ರಾಮಪ್ಪ ಉಗ್ರಗೋಡಿ ಎಂಬ ವ್ಯಕ್ತಿ, ಪಕ್ಕದ ಮನೆಯ ವ್ಯಕ್ತಿ ಕೊಲೆ ಮಾಡಿರೋದು ಕಂಡು ಬಂದಿರ್ತದೆ. ಈ ಕೊಲೆಗೆ ಪ್ರಮುಖ ಉದ್ದೇಶ ಮತ್ತು ಮೋಟಿವ್ ಏನಂದರೆ, ಅಮೀರ್ ಸಾಬ್ ಮುಕ್ತುಮ್ ಸಾಬ್ ಪಾಶಾಪುರ್ ಮತ್ತು ಅಶೋಕ್ ರಾಮಪ್ಪ ಇಬ್ಬರ ಮನೆಯೂ ಕೂಡ ಅಕ್ಕಪಕ್ಕ ಮನೆ ಇರ್ತದೆ. ಅಮೀರ್ ಸಾಬ್ ಮನೆ ಕಡೆಯಿಂದ ನೀರು ಅಶೋಕ್ ರಾಮಪ್ಪ ಮನೆಗೆ ಬರುವುದು ಕಂಡು ಬಂದಿರ್ತದೆ. ಆ ನೀರನ್ನು ತಡೆಗಟ್ಟಿ ಡೈವರ್ಟ್ ಮಾಡೋದಕ್ಕೆ ಇನ್ನೊಬ್ಬರ ಮನೆಗೆ ಹೋಗ್ತಾ ಇದ್ದಂದ್ರೆ ಅವರು ಡೈವರ್ಟ್ ಮಾಡೋದಕ್ಕೆ ಮಣ್ಣು ಹಾಕುವ ಸಂದರ್ಭದಲ್ಲಿ ಎರಡು ಮನೆಯವರೆಗೂ ಲೇಡೀಸ್ ಮಧ್ಯದಲ್ಲಿ ಆವಾಗ ಗಲಾಟೆ ಆಗಿದೆ. ಅದರಲ್ಲಿ ಅಶೋಕ್ ರಾಮಪ್ಪ ಅವರ ತಾಯಿ ಮತ್ತು ಅಕ್ಕ ತಂಗಿ ಅವರು ಕೂಡ ಜೊತೆಗಿರೋದು ಆವಾಗ ಗಲಾಟೆ ಆಗ್ತಾಯಿತ್ತು. ಆ ಸಂದರ್ಭದಲ್ಲಿ ಅಮೀರ್ ಸಾಬ್ ಮತ್ತು ಅವ್ರ ಮಗನ ಅಲ್ಲಿ ನಿಂತ್ಕೊಂಡಿರೋ ಸಂದರ್ಭದಲ್ಲಿ ಈ ಅಶೋಕ್ ರಾಮಪ್ಪ ಸಡನ್ನಾಗಿ ಒಂದು ಕೊಡ್ಲಿ ಮತ್ತು ಗುದ್ಲಿ ಥರ ಇರುವ ಒಂದು ಪಿಕಾಕ್ಸ್ ಅಂದರೆ ಹೇಳ್ತೀವಲ್ಲ, ಸೊ ಅದರಲ್ಲಿ ಎದೆಗೆ ಒಡೆದು ಸಾಯಿಸಿರೋದು ಕಂಡು ಬಂದಿರ್ತದೆ. ತಕ್ಷಣ ಒಂದು ಹಾಸ್ಪಿಟಲ್ಗೆ ತೊಗೊಂಡು ಹೋಗೋ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ. ಅಕ್ಯೂಸರನ್ನು ಈ ಕೇಸಲ್ಲಿ ಸೆಕ್ಯೂರ್ ಮಾಡಿದ್ದೀವಿ. ಸೊ ಈ ಕೇಸಲ್ಲಿ ವಿಚಾರಣೆ ನಡೀತಾ ಇದೆ ಮತ್ತು ಅವ್ರ ಫ್ಯಾಮ್ಲಿಯವರು ಗಲಾಟೆ ಮಾಡಿರೋದಕ್ಕೆ ಅವ್ರ ಫ್ಯಾಮ್ಲಿಯವ್ರ ಮೇಲ್ಗಡೆನೂ ಕೂಡ ಕೇಸ್ ಆಗಿದೆ. ಚರಂಡಿ ನೀರು ವಿಚಾರಕ್ಕೆ ಬರೀ ಏನಿಲ್ಲ, ಯಾವುದು ಇಲ್ಲ, ಸಡನ್ನಾಗಿ ಒಮ್ಮೆ ಲೇಡೀಸ್ ಫಸ್ಟ್ ಗಲಾಟೆ ಮಾಡ್ಕೊಳ್ತಾರೆ, ಅದಾದಮೇಲೆ ಸಡನ್ನಾಗಿ ಹಿಂಗೆ ಆಗಿದೆ. ಇದಕ್ಕೆ ಹಿಂದೆ ಯಾವಾಗ ಸೊ ಒಂದು ವೇಳೆ ಅಂತಾಗ ಆಗಿರ್ತಂದ್ರೆ ಇತ್ತೀಚೆಗೆ ಯಾವುದು ನನಗೂ ಗೊತ್ತಾಗಿ, ಈಗ ನಿಮಗೆಲ್ಲರಿಗೂ ಗೊತ್ತಿರುವಂಗೆ ಈಗ FIR ತಕ್ಷಣ ಯಾವುದೇ ಒಂದು ಸಣ್ಣ ಪುಟ್ಟ ಗಲಾಟೆ ಆಗುತ್ತಂದ್ರೆ FIR ನಾವು ಜಾಸ್ತಿ ಮಾಡಿ ಹೋದ ವರ್ಷ ಆಗಿರೋ FIR ಆಲ್ರೆಡಿ ಈಗ ರೀಚ್ ಆಗ್ತಾ ಇದ್ದೀವಿ. 6 ತಿಂಗಳ 15 ದಿವಸದಲ್ಲಿ ಆಲ್ಮೋಸ್ಟ್ ವಿ ಆರ್ ಅಬೌಟ್ ಟು ರೀಚ್. ಲಾಸ್ಟ್ ಇಯರ್ ಸುಮಾರು 7,000 ಕೇಸ್ ಆಗಿದೆ. ಈ ವರ್ಷ 6 ತಿಂಗಳಲ್ಲಿ 6,000 ಕೇಸ್ ದಾಟಿದೆ. ಈಗ ಒಬ್ಬರು ಕೊಲೆ ಆರೋಪಿ, ಇನ್ನೂ 2 ಜನ ಅವರ ಮನೆಯವರ ಜೊತೆಗೆ ಗಲಾಟೆ ಮಾಡಿರೋದಕ್ಕೆ ಅದಕ್ಕೆ ಆರೋಪ ಮಾಡಲಾಗಿದೆ. ಸೊ ಗಲಾಟೆ ಮಾಡಿರೋದು ಗಲಾಟೆನೇ ಆಯಿತು, ಸೊ ಅದಕ್ಕೆ ಅವ್ರ ಮೇಲ್ಗಡೆ ಆರೋಪ ಇದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ವಿರುದ್ಧ ನಂದಗಡ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಇದರ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ.